ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ನೌಕರ ಸಂಘದ ಅಧ್ಯಕ್ಷನ ಮೇಲೆ ನಡೆದ ಹಲ್ಲೆ ಪ್ರಕರಣ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಹಲ್ಲೆಯನ್ನ ಖಂಡಿಸಿ ನೌಕರರು ಪ್ರತಿಭಟನೆ ಮಾಡಿದರೆ ಅತ್ತ ಸವದಿ ಬೆಂಬಲಿಗರು ಪ್ರೊಟೆಸ್ಟ್ ಅನ್ನು ಕೂಡ ನಡೆಸಿದ್ದಾರೆ. ಬಿಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷನ ಮೇಲೆ ಹಲ್ಲೆ, ಲಕ್ಷ್ಮಣ್ ಸವದಿ ವಿರುದ್ಧ ಪ್ರೊಟೆಸ್ಟ್, ರಾಜೀನಾಮೆಗೆ ಆಗ್ರಹ. ಜನವರಿ 3ನೇ ತಾರೀಕು ಬಿಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಸವದಿ ನಿವಾಸದಲ್ಲಿ ಅವರ ಪುತ್ರ ಚಿದಾನಂದ ಹಾಗೂ ಅವರ ಬೆಂಬಲಿಗ ಶ್ರೀಕಾಂತ್ ಆಲಗೂರು ಇದೀಗ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸವದಿ ರಾಜೀನಾಮೆಗೆ ಆಗ್ರಹ ಮಾಡಿ ಬೃಹತ್ ಪ್ರತಿಭಟನೆ ಕೂಡ ನಡೆದಿದೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಅವರ ಪುತ್ರ ಚಿದಾನಂದ ಸವದಿ ಸೇರಿ 8 ಜನ ಅಪರಿಚಿತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಲ್ಲೆಗೊಳಗಾದ ನಿಂಗರಾಜ್ ಕರಣಣ್ಣನವರ್ ವಿರುದ್ಧವೂ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ಘಟನೆ ಬಳಿಕ ಶಾಸಕ ಸವದಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು, ಬೆಳಗಾವಿ ಡಿಸಿಸಿ ಬ್ಯಾಂಕ್ ನೌಕರರ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಬೆಳಗಾವಿಯಲ್ಲಿ ಸವದಿ ವಿರುದ್ಧ ಡಿಸಿಸಿ ಬ್ಯಾಂಕ್ ನೌಕರರು ಪ್ರತಿಭಟನೆ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ನಡೆಸಿದ್ರು. ಡಿಸಿ ಹಾಗೂ ಎಸ್ಪಿಗೆ ನಿಂಗಪ್ಪ ಕರಣಣ್ಣನವರ್ ಹಲ್ಲೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ರು. ಕೂಡಲೇ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಇವತ್ತ ನಾವು ಇಷ್ಟ ಹೋರಾಟ ಮಾಡಿ ಅವರಿಗೆ 7 ದಿನ ಕಾಲಾವಕಾಶ ಕೊಡ್ತಾ ಇದೀವಿ. ಅವರು 12ನೇ ತಾರೀಕು ಒಳಗ ನಮ್ಮ ಬ್ಯಾಂಕಿಗೆ ಬಂದು ಅವ್ರು ಏನೇನು ನಮಗೆ ಸುಳ್ಳು ಆರೋಪ ಮಾಡಿದಾರ ಅದನ್ನ ನಿಮ್ಮ ಮುಂದೆ ನಾವು ಬರ್ತೇವೆ, ಅವರು ಬರಲಿ, ಯಾರು ನಿಜ ಅಂತ ನೀವೇ ನಿರ್ಧರಿಸ್ರಿ, ಗೊತ್ತಾಗಲಿ, ಎಲ್ಲ ರಾಜ್ಯದ ಜನತೆಗೂ ಗೊತ್ತಾಗಲಿ ಮತ್ತು ಅಥಣಿ ಜನತೆಗೂ ಗೊತ್ತಾಗಲಿ. ಎತ್ತ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಪುತ್ರ ಚಿದಾನಂದ್ ಸವದಿ ನೇತೃತ್ವದಲ್ಲಿ ಕೂಡ ಬೃಹತ್ ಹೋರಾಟ ನಡೆಸಲಾಗಿದೆ. ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಿದೆ ಅಂತ ಆರೋಪಿಸಿ ಚಿಕ್ಕೋಡಿ ವಿಜಯಪುರ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷ ನಿಂಗಪ್ಪ ಕರಣಣ್ಣನವರ್ ಮಾಡ್ತಿರೋ ಆರೋಪ ಸುಳ್ಳು. ಲಕ್ಷ್ಮಣ್ ಸವದಿ ಮತ್ತು ಅವರ ಪುತ್ರ ಚಿದಾನಂದ್ ಅವರು ಹಲ್ಲೆ ಮಾಡಿಲ್ಲ ಅಂತ ಬೆಂಬಲಿಗರು ಹೇಳ್ತಿದ್ದಾರೆ. ಈ ಘಟನೆ ಹಿಂದೆ ಷಡ್ಯಂತ್ರವಿದೆ, ಅವರ ವಿರುದ್ಧವೂ ಕ್ರಮವಾಗಬೇಕು ಅಂತ ಪ್ರತಿಭಟನೆಯಲ್ಲಿ ಒತ್ತಾಯ ಮಾಡಿದ್ದಾರೆ. ಸಿಬ್ಬಂದಿನ ಎಲ್ಲರನ್ನು ಹೆದರಿಸುವಂತ ಕಾರ್ಯಕ್ರಮ ಅವರೇನೋ ಮಾಡಬೇಕಂತ ಹಾಕೊಂಡು ಬಂದಿದ್ರು. ಉದ್ದೇಶ ಇದ್ರ ಹಿಂದೆ ಐತೆ ನಮಗೆ ಬಹುಶಃ ನಮ್ಗೆ ಸಂಶಯ ಬರ್ತಾ ಇದ್ರೆ ಬರುವಂತ ದಿನಮಾನ ಒಳಗೆ ಇದನ್ನು ನಿಷ್ಪಕ್ಷಪಾತವಾಗಿ ಇದು ತನಿಖೆ ಆಗಬೇಕು. ಇದ್ರ ಹಿಂದೆ ಯಾರಿದಾರ ಅವ್ರ ಹೆಸರು ಬಯಲಿಗೆ ಅಂತ ಕೆಲಸ ನಾವು ಮಾಡ್ತೀವಿ. ನಿನ್ನೆ ಸಾಯಂಕಾಲ ನನಗೂ ಕೂಡ ಸುದ್ದಿ ಬಂತು, ತಂದೆಯವ್ರ ಮೇಲೆ ನನ್ನ ಮೇಲೆ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಬಹುಶಃ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರು ಕೂಡ ಅವ್ರು ಶಿಕ್ಷೆ ಆಗ್ತಕ್ಕಂಥ, ಯಾಕಂದ್ರೆ ಕಾನೂನಿಗೆ ಎಲ್ಲರೂ ಕೂಡ ಕಾನೂನಿಗೆ ದೊಡ್ಡವರು ಯಾರು ಕಾನೂನಿಗೆ ಎಲ್ಲರೂ ತಲೆ ಹಾಕಬೇಕಾಗ್ತದೆ. ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ದೂರು ಪ್ರತಿ ದೂರು ದಾಖಲಾಗಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕಿದೆ. ಸಂಜು ಚಿಕ್ಕೋಡಿ ಜತೆ ಬೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ನೌಕರ ಸಂಘದ ಅಧ್ಯಕ್ಷನ ಮೇಲೆ ನಡೆದ ಹಲ್ಲೆ ಪ್ರಕರಣ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಹಲ್ಲೆಯನ್ನ ಖಂಡಿಸಿ ನೌಕರರು ಪ್ರತಿಭಟನೆ ಮಾಡಿದರೆ ಅತ್ತ ಸವದಿ ಬೆಂಬಲಿಗರು ಪ್ರೊಟೆಸ್ಟ್ ಅನ್ನು ಕೂಡ ನಡೆಸಿದ್ದಾರೆ. ಬಿಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷನ ಮೇಲೆ ಹಲ್ಲೆ, ಲಕ್ಷ್ಮಣ್ ಸವದಿ ವಿರುದ್ಧ ಪ್ರೊಟೆಸ್ಟ್, ರಾಜೀನಾಮೆಗೆ ಆಗ್ರಹ. ಜನವರಿ 3ನೇ ತಾರೀಕು ಬಿಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಸವದಿ ನಿವಾಸದಲ್ಲಿ ಅವರ ಪುತ್ರ ಚಿದಾನಂದ ಹಾಗೂ ಅವರ ಬೆಂಬಲಿಗ ಶ್ರೀಕಾಂತ್ ಆಲಗೂರು ಇದೀಗ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸವದಿ ರಾಜೀನಾಮೆಗೆ ಆಗ್ರಹ ಮಾಡಿ ಬೃಹತ್ ಪ್ರತಿಭಟನೆ ಕೂಡ ನಡೆದಿದೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಅವರ ಪುತ್ರ ಚಿದಾನಂದ ಸವದಿ ಸೇರಿ 8 ಜನ ಅಪರಿಚಿತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಲ್ಲೆಗೊಳಗಾದ ನಿಂಗರಾಜ್ ಕರಣಣ್ಣನವರ್ ವಿರುದ್ಧವೂ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ಘಟನೆ ಬಳಿಕ ಶಾಸಕ ಸವದಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು, ಬೆಳಗಾವಿ ಡಿಸಿಸಿ ಬ್ಯಾಂಕ್ ನೌಕರರ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಬೆಳಗಾವಿಯಲ್ಲಿ ಸವದಿ ವಿರುದ್ಧ ಡಿಸಿಸಿ ಬ್ಯಾಂಕ್ ನೌಕರರು ಪ್ರತಿಭಟನೆ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ನಡೆಸಿದ್ರು. ಡಿಸಿ ಹಾಗೂ ಎಸ್ಪಿಗೆ ನಿಂಗಪ್ಪ ಕರಣಣ್ಣನವರ್ ಹಲ್ಲೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ರು. ಕೂಡಲೇ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಇವತ್ತ ನಾವು ಇಷ್ಟ ಹೋರಾಟ ಮಾಡಿ ಅವರಿಗೆ 7 ದಿನ ಕಾಲಾವಕಾಶ ಕೊಡ್ತಾ ಇದೀವಿ. ಅವರು 12ನೇ ತಾರೀಕು ಒಳಗ ನಮ್ಮ ಬ್ಯಾಂಕಿಗೆ ಬಂದು ಅವ್ರು ಏನೇನು ನಮಗೆ ಸುಳ್ಳು ಆರೋಪ ಮಾಡಿದಾರ ಅದನ್ನ ನಿಮ್ಮ ಮುಂದೆ ನಾವು ಬರ್ತೇವೆ, ಅವರು ಬರಲಿ, ಯಾರು ನಿಜ ಅಂತ ನೀವೇ ನಿರ್ಧರಿಸ್ರಿ, ಗೊತ್ತಾಗಲಿ, ಎಲ್ಲ ರಾಜ್ಯದ ಜನತೆಗೂ ಗೊತ್ತಾಗಲಿ ಮತ್ತು ಅಥಣಿ ಜನತೆಗೂ ಗೊತ್ತಾಗಲಿ.
ಇತ್ತ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಪುತ್ರ ಚಿದಾನಂದ್ ಸವದಿ ನೇತೃತ್ವದಲ್ಲಿ ಕೂಡ ಬೃಹತ್ ಹೋರಾಟ ನಡೆಸಲಾಗಿದೆ. ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಿದೆ ಅಂತ ಆರೋಪಿಸಿ ಚಿಕ್ಕೋಡಿ ವಿಜಯಪುರ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷ ನಿಂಗಪ್ಪ ಕರೇನನ್ನವರ್ ಮಾಡ್ತಿರೋ ಆರೋಪ ಸುಳ್ಳು. ಲಕ್ಷ್ಮಣ್ ಸವದಿ ಮತ್ತು ಅವರ ಪುತ್ರ ಚಿದಾನಂದ್ ಅವರು ಹಲ್ಲೆ ಮಾಡಿಲ್ಲ ಅಂತ ಬೆಂಬಲಿಗರು ಹೇಳ್ತಿದ್ದಾರೆ. ಈ ಘಟನೆ ಹಿಂದೆ ಷಡ್ಯಂತ್ರವಿದೆ, ಅವರ ವಿರುದ್ಧವೂ ಕ್ರಮವಾಗಬೇಕು ಅಂತ ಪ್ರತಿಭಟನೆಯಲ್ಲಿ ಒತ್ತಾಯ ಮಾಡಿದ್ದಾರೆ. ಸಿಬ್ಬಂದಿನ ಎಲ್ಲರನ್ನ ಹೆದರಿಸುವಂತ ಕಾರ್ಯಕ್ರಮ ಅವರೇನೋ ಮಾಡಬೇಕಂತ ಹಾಕೊಂಡು ಬಂದಿರೋ ಉದ್ದೇಶ ಇದ್ರ ಹಿಂದೆ ಐತೆ. ನಮಗೆ ಬಹುಶಃ ನಮ್ಗೆ ಸಂಶಯ ಬರ್ತಾ ಇದೆ. ಬರುವಂತ ದಿನಮಾನದೊಳಗೆ ಇದನ್ನು ನಿಷ್ಪಕ್ಷಪಾತವಾಗಿ ಇದು ತನಿಖೆ ಆಗಬೇಕು. ಇದ್ರ ಹಿಂದೆ ಯಾರಿದ್ದಾರೆ ಅವ್ರ ಹೆಸರು ಬಯಲಿಗೆ ಅಂತ ಕೆಲಸ ನಾವು ಮಾಡ್ತೀವಿ. ನಿನ್ನೆ ಸಾಯಂಕಾಲ ನನಗೂ ಕೂಡ ಸುದ್ದಿ ಬಂತು, ತಂದೆಯವ್ರ ಮೇಲೆ ನನ್ನ ಮೇಲೆ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಬಹುಶಃ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರಿಗೂ ಕೂಡ ಅವ್ರು ಶಿಕ್ಷೆ ಆಗ್ತಕ್ಕಂಥ. ಯಾಕಂದ್ರೆ ಕಾನೂನಿಗೆ ಎಲ್ಲರೂ ಕೂಡ ಕಾನೂನಿಗೆ ದೊಡ್ಡವರು ಯಾರು ಕಾನೂನಿಗೆ ಎಲ್ಲರೂ ತಲೆ ಹಾಕಬೇಕಾಗ್ತದೆ. ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ದೂರು ಪ್ರತಿ ದೂರು ದಾಖಲಾಗಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕಿದೆ. ಸಂಜು ಚಿಕ್ಕೋಡಿ ಜತೆ ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ನೌಕರ ಸಂಘದ ಅಧ್ಯಕ್ಷನ ಮೇಲೆ ನಡೆದ ಹಲ್ಲೆ ಪ್ರಕರಣ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಹಲ್ಲೆಯನ್ನ ಖಂಡಿಸಿ ನೌಕರರು ಪ್ರತಿಭಟನೆ ಮಾಡಿದರೆ ಅತ್ತ ಸವದಿ ಬೆಂಬಲಿಗರು ಪ್ರೊಟೆಸ್ಟ್ ಅನ್ನು ಕೂಡ ನಡೆಸಿದ್ದಾರೆ. ಬಿಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷನ ಮೇಲೆ ಹಲ್ಲೆ. ಲಕ್ಷ್ಮಣ್ ಸವದಿ ವಿರುದ್ಧ ಪ್ರೊಟೆಸ್ಟ್, ರಾಜೀನಾಮೆಗೆ ಆಗ್ರಹ. ಜನವರಿ 3ನೇ ತಾರೀಕು ಬಿಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಸವದಿ ನಿವಾಸದಲ್ಲಿ ಅವರ ಪುತ್ರ ಚಿದಾನಂದ ಹಾಗೂ ಅವರ ಬೆಂಬಲಿಗ ಶ್ರೀಕಾಂತ್ ಆಲಗೂರು ಇದೀಗ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸವದಿ ರಾಜೀನಾಮೆಗೆ ಆಗ್ರಹ ಮಾಡಿ ಬೃಹತ್ ಪ್ರತಿಭಟನೆಯೂ ಕೂಡ ನಡೆದಿದೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಅವರ ಪುತ್ರ ಚಿದಾನಂದ ಸವದಿ ಸೇರಿ 8 ಜನ ಅಪರಿಚಿತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಲ್ಲೆಗೊಳಗಾದ ನಿಂಗರಾಜ್ ಕರೇನನ್ನವರ್ ವಿರುದ್ಧವೂ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ಘಟನೆ ಬಳಿಕ ಶಾಸಕ ಸವದಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ನೌಕರರ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಬೆಳಗಾವಿಯಲ್ಲಿ ಸವದಿ ವಿರುದ್ಧ ಡಿಸಿಸಿ ಬ್ಯಾಂಕ್ ನೌಕರರು ಪ್ರತಿಭಟನೆ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ನಡೆಸಿದ್ರು. ಡಿಸಿ ಹಾಗೂ ಎಸ್ಪಿಗೆ ನಿಂಗಪ್ಪ ಕರೇನನ್ನವರ್ ಹಲ್ಲೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ರು. ಕೂಡಲೇ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಇವತ್ತ ನಾವು ಇಷ್ಟ ಹೋರಾಟ ಮಾಡಿ ಅವರಿಗೆ 7 ದಿನ ಕಾಲಾವಕಾಶ ಕೊಡ್ತಾ ಇದೀವಿ. ಅವರು 12ನೇ ತಾರೀಕು ಒಳಗ ನಮ್ಮ ಬ್ಯಾಂಕಿಗೆ ಬಂದು ಅವ್ರು ಏನೇನು ನಮಗೆ ಸುಳ್ಳು ಆರೋಪ ಮಾಡಿದಾರ ಅದನ್ನ ನಿಮ್ಮ ಮುಂದೆ ನಾವು ಬರ್ತೇವೆ, ಅವರು ಬರಲಿ. ಯಾರ ನಿಜ ಅಂತ ನೀವೇ ನಿರ್ಧರಿಸ್ರಿ, ಗೊತ್ತಾಗ್ಲಿ. ಎಲ್ಲ ರಾಜ್ಯದ ಜನತೆಗೂ ಗೊತ್ತಾಗ್ಲಿ, ಮತ್ತೆ ಅಥಣಿ ಜನತೆಗೂ ಗೊತ್ತಾಗ್ಲಿ. ಇತ್ತ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಪುತ್ರ ಚಿದಾನಂದ್ ಸವದಿ ನೇತೃತ್ವದಲ್ಲಿ ಕೂಡ ಬೃಹತ್ ಹೋರಾಟ ನಡೆಸಲಾಗಿದೆ. ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಿದೆ ಅಂತ ಆರೋಪಿಸಿ ಚಿಕ್ಕೋಡಿ ವಿಜಯಪುರ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷ ನಿಂಗಪ್ಪ ಕರೇನನ್ನವರ್ ಮಾಡ್ತಿರೋ ಆರೋಪ ಸುಳ್ಳು. ಲಕ್ಷ್ಮಣ್ ಸವದಿ ಮತ್ತು ಅವರ ಪುತ್ರ ಚಿದಾನಂದ್ ಅವರು ಹಲ್ಲೆ ಮಾಡಿಲ್ಲ ಅಂತ ಬೆಂಬಲಿಗರು ಹೇಳ್ತಿದ್ದಾರೆ. ಈ ಘಟನೆ ಹಿಂದೆ ಷಡ್ಯಂತ್ರವಿದೆ, ಅವರ ವಿರುದ್ಧವೂ ಕ್ರಮವಾಗಬೇಕು ಅಂತ ಪ್ರತಿಭಟನೆಯಲ್ಲಿ ಒತ್ತಾಯ ಮಾಡಿದ್ದಾರೆ. ಸಿಬ್ಬಂದಿನ ಎಲ್ಲರನ್ನ ಹೆದರಿಸುವಂತ